ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದ ಹಾಗೆ ಸಾಲು ಸಾಲು ಜನ ಅವರನ್ನ ಭೇಟಿ ಆಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ಗಳು. ಈಗ ನೆನಪಿರಲಿ ಪ್ರೇಮ್ ಕೂಡ ಮುಂದಾಗಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ. ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಾರೆ ನಟರು. ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆಯ ಸಿಬ್ಬಂದಿ ಕಳ್ಳಾಟ. ದರ್ಶನ್ ಭೇಟಿಗೆ ಬರುವವರನ್ನ ಕಾರಿನಲ್ಲಿ ಕರೆದೊಯ್ಯಲು ಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ತಪಾಸಣೆ ಇಲ್ಲದೆ ಒಳಗೆ ಕರೆದೊಯ್ದಿದ್ದಾರೆ ಪೊಲೀಸರು. ನಿನ್ನೆ ದರ್ಶನ್ ಭೇಟಿಗಾಗಿ ನಟ ನೆನಪಿರಲಿ ಪ್ರೇಮ್ ಅವರು ಬಂದಿದ್ರು. ನಟ ಪ್ರೇಮ್ ಜೊತೆಗೆ ಇನ್ನೊಬ್ಬ ನಿರ್ದೇಶಕ ಕೂಡ ಬಂದಿದ್ರು. ಇಬ್ಬರನ್ನು ಕೂಡ ಕಾರಿನಲ್ಲಿ ಕರೆದೊಯ್ದಿದ್ದಾರಂತೆ. ಯಾಕೆ ಈ ರೀತಿಯ ನಡೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ರೆ, ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ರೆ ಇದೇ ರೀತಿ ನಡೆದುಕೊಳ್ತಾ ಇದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಅವರನ್ನ ಈಗಾಗಲೇ ಅವರ ಕುಟುಂಬಸ್ಥರು, ಪ್ರಮುಖವಾಗಿ ಹೆಂಡತಿ, ಮಗ ಎಲ್ಲರೂ ಕೂಡ ಭೇಟಿ ಮಾಡಿದ್ರು. ಈಗ ಹಲವು ಜನ ಸೆಲೆಬ್ರಿಟೀಸ್ಗಳು ಕೂಡ ಮುಂದಾಗ್ತಾ ಇದ್ದಾರೆ. ನಿನ್ನೆ ದರ್ಶನ್ ಭೇಟಿಗಾಗಿ ಬಂದಿದ್ದ ನಟ ನೆನಪಿರಲಿ ಪ್ರೇಮ್, ನಟ ಪ್ರೇಮ್ ಜೊತೆಗೆ ಬಂದಿದ್ದ ಇನ್ನೊಬ್ಬ ನಿರ್ದೇಶಕ, ಇಬ್ಬರನ್ನೂ ಕೂಡ ಕಾರಿನಲ್ಲಿ ಕರೆದೊಯ್ದಿದ್ದಾರೆ ಪೊಲೀಸ್ ಸಿಬ್ಬಂದಿ. ಜೈಲಿನ ಅಧಿಕಾರಿಗಳು ನಿರಾಕರಣೆಯ ಹಿನ್ನೆಲೆಯಲ್ಲಿ ವಾಪಸ್ ಆಗಿದ್ದಾರೆ ನಟ ಪ್ರೇಮ್. ದರ್ಶನ್ ಅವರ ಹೆಂಡತಿ, ಮಗ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗಿತ್ತು. ಅದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಜನಸಾಮಾನ್ಯರಿಗೊಂದು ರೂಲ್ಸು, ಸೆಲೆಬ್ರಿಟಿಗಳಿಗೊಂದು ರೂಲ್ಸಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ ಮೇಲೆ ದರ್ಶನ್ ಅವರನ್ನು ನೋಡಲಿಕ್ಕೆ ಬಂದಂತಹ ಹಲವರಿಗೆ ಈ ರೀತಿಯ VIP ಟ್ರೀಟ್ಮೆಂಟ್ ಅನ್ನು ಕೊಡೋದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಈ ರೀತಿಯ ಬೆಳವಣಿಗೆಗಳು ಪದೇ ಪದೇ ದರ್ಶನ್ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು. ಈ ಹಿಂದೆ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಾಗಲೂ ಕೂಡ ಪೊಲೀಸ್ ಸಿಬ್ಬಂದಿ ಇದೇ ರೀತಿಯ ವರ್ತನೆ ಮಾಡಿದ್ರು. ಈಗ ನಟ ಪ್ರೇಮ್ ವಿಚಾರದಲ್ಲೂ ಕೂಡ ಹೀಗೆ ಆಗಿದೆ. ಯಾಕೆ ಈ ರೀತಿಯ ಒಂದು ರೀತಿಯ VIP ಟ್ರೀಟ್ಮೆಂಟ್ ಅಂತ ಹೇಳಿ? ಖಂಡಿತ ಪ್ರೇಮ್, ಈಗಾಗಲೇ ಏನು ಪರಪ್ಪನಗರ ಜೈಲಿಗೆ ದರ್ಶನ್ ಬರ್ತಿದ್ದಂಗೆ ಸಾಕಷ್ಟು ಜನ ನಟರು ಈಗ ಪರಪ್ಪನಗರ ಜೈಲಿಗೆ ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಕುಟುಂಬದವರು ವಿಜಯಲಕ್ಷ್ಮಿ ಮತ್ತು ಮಗ ಬಂದ ನಂತರ ಅವ್ರ ಬಳಿ ಮಾತನಾಡಿದ ಸಂದರ್ಭದಲ್ಲೂ ಸಹ ದರ್ಶನ್ ಖುದ್ದು ಅವ್ರಿಗೂ ಸಹ ಹೇಳಿದ್ದಾನೆ, ಅಂದರೆ ಪದೇ ಪದೇ ಜೈಲಿಗೆ ಬರೋದು ಬೇಡ, ಏನಾದರೂ ಬೇಕಿದ್ದಾಗ ನಾನೇ ಫೋನ್ ಮಾಡಿ ಕರ್ಕೋತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಬೇರೆ ಯಾರೇ ಬಂದರೂ ಸಹ ಭೇಟಿಗೆ ಅವಕಾಶ ಕೊಡೋದು ಬೇಡ ಅಂತ ಜೈಲಾಧಿಕಾರಿಗಳ ಬಳಿನೂ ಮನವಿ ಮಾಡ್ಕೊಂಡಿರ್ತದ್ದು. ಆದರೆ ಎಲ್ಲ ಒಂದು ಕಡೆಗೆ ಪರಪ್ಪನಗರ ಪೊಲೀಸ್ ಠಾಣೆಯ ಕ್ರೈಮ್ ಪೊಲೀಸರು ಏನು ಬರುವಂತಹ ನಟರನ್ನು ನೇರವಾಗಿ, ಅಂದರೆ ಜೈಲಿಂದ 1 ಕಿಲೋಮೀಟರ್ ಆಚೆ ಅವರ ಕಾರನ್ನು ಹಾಕುವಂಥದ್ದು, ಅಲ್ಲಿಂದ ಇವರ ಸಿಬ್ಬಂದಿಗಳ ಕಾರ್ನಲ್ಲೇ ನೇರವಾಗಿ ಒಳಗಡೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಎಲ್ಲೂ ಸಹ ಭದ್ರತೆ ಚೆಕ್ ಪೋಸ್ಟ್ ಇದೆ, ಅಲ್ಲೂ ಸಹ ಚೆಕ್ ಮಾಡಿಸಲ್ಲ, ನೇರವಾಗಿ ಕರ್ಕೊಂಡೋಗಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿರುವಂಥದ್ದು. ಏನಂತಂದ್ರೆ ಪ್ರಮುಖವಾಗಿ ಯಾರೇ ಸಾಮಾನ್ಯ ಕೈದಿಗಳು ಬಂದರೂ ಸಹ ಕೈದಿಗಳನ್ನು ನೋಡೋಕ್ಕೆ ಸಾಮಾನ್ಯ ಜನ ಬಂದರೆ 1 ಕಿಲೋಮೀಟರ್ ಆಚೆಗಡೆ ಏನು ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಗಾಡಿಗಳನ್ನು ಸೈಡ್ಗೆ ಹಾಕ್ಸ್ತಾರೆ. ನಂತರ ಅಲ್ಲಿಂದ ನಡ್ಕೊಂಡು ಹೋಗಿ ಅವರು ಕೈದಿಗಳನ್ನು ಭೇಟಿಯಾಗುವಂಥ ಪದ್ಧತಿ ಇರುವಂಥದ್ದು. ಆದರೆ ಇಲ್ಲಿ ಪೊಲೀಸರು ಏನು ಮಾಡ್ತಾ ಇರೋದು ಅಂತಂದರೆ ನೇರವಾಗಿ ಕ್ರೈಮ್ ಪೊಲೀಸರೇ ಇದರಲ್ಲಿ ನೇರವಾಗಿ ನೇರವಾಗಿ ಅವರ ಕಾರನ್ನ ಕರ್ಕೊಂಡ್ಬಂದು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಒಳಗಡೆಯಿಂದ ಆಚೆ ಕರ್ಕೊಂಡ್ಬಂದ್ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಬಂದಾಗಲೂ ಸಹ ಇದೇ ಪ್ರಕರಣ, ಇದೇ ಥರ ಈ ಒಂದು ಕೆಲಸ ಮಾಡ್ತಾರೆ. ಆದರೆ ಇವತ್ತು ನಿನ್ನೆ ಪ್ರೇಮ್ ಬಂದಾಗಲೂ ಸಹ ಮಾಧ್ಯಮದವರ ಕಣ್ ತಪ್ಪಿಸಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಜೈಲು ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡದೆ ವಾಪಸ್ ಕಳಿಸಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.